ಹಾಯ್ ಸ್ನೇಹಿತರೆ, ನಮಸ್ಕಾರ. ಚಿಕ್ಕಮಗಳೂರಿನ ಹೆಸರಾಂತ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ದೇವಿರಮ್ಮನ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಬರೀ ನಿಮಗೂ ತೋರಿಸ್ತೀವಿ, ದರ್ಶನ ಮಾಡ್ಕೊಳ್ಳೋರಂತ. ಹಾಗೆ ಹೋಗ್ತಾ ದಾರಿಯಲ್ಲಿ ರಾಣಿಗೆ ಸ್ವಲ್ಪ ನೀರು ಕುಡಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಪ್ಲೇಸಲ್ಲಿ ಹೋಗ್ತಾ ಇರುವಾಗ ನಮ್ಮ ಸೈಡಿನ ಗಾಡಿ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. A29 ಅದೊಂದು ಹೆಸರಲ್ಲ, ಒಂದು ಬ್ರ್ಯಾಂಡ್. ಹಾಗೆ ಪೂರ್ತಿಯಾಗಿ ಬೈಕ್ನ ಬಿಡಲಿಲ್ಲ, ಸೊ ಇಲ್ಲೇ ಪಾರ್ಕ್ ಮಾಡಿ ನೋಡ್ರಿ. ಬೆಟ್ಟಕ್ಕೆ ಹೋಗಕ್ಕೆ ಬೈಕ್ ಬಿಡಾತಿಲ್ಲ, ಬಸ್ನಾಗ ಹೊಂಟಿವಿ. ಬಡ ಬಡ ಬಂದ್ವಿ, ಪಟ ಪಟ ಹೋರಿ. ಮಲ್ಲೆ ಬಂದನ ಕೆಳಗಡೆಯಿಂದ ಬೆಟ್ಟದ ಮೇಲೆವರೆಗೂ ಕಟ್ಟಿಗೆ ಅಥವಾ ಕೋಲನ್ನು ತೆಗೆದುಕೊಂಡು ಹೋಗ್ತಾರೆ. ಯಾರು? ಕದಂಬರ ಕಡೆ. ಈ ಕಡೆನೂ ಹೋಗ್ಬೋದು, ಈ ಕಡೆಯಿಂದ ಬಂದು ಈ ಕಡೆ ಹೋಗ್ಬೋದು. ಆದರೆ ನಾವು ಡಿಫ್ರೆಂಟಾಗಿ ಈ ಕಡೆ ಹೋಗ್ತಿದ್ದೀವಿ. ಮೊದಲನೇ ಹೆಜ್ಜೆ ಮಲ್ಲಪ್ಪ, ಹುಷಾರಾಗಿ ಹೋಗಪ್ಪ. ಕಠಿಣವಾದರೂ ಭಾಳ ಅಡ್ವೆಂಚರಸ್ ಆಗೈತಿ, ಸಖತ್ ಥ್ರಿಲ್ಲಿಂಗ್ ಕೊಡ್ತೈತೆ. ಸೊ ನೋಡ್ರಿ, ವ್ಯೂ ಎಲ್ಲ ಹಂಗೈತಿ, ಅಲ್ಟಿಮೇಟ್. ಸ್ವರ್ಗ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಒಂದು ಸಾರಿ ದೇವಿರಮ್ಮನ ಬೆಟ್ಟಕ್ಕೆ ಬರ್ರಿ. ಈ ಥರ ಜಾಲಿಯಾಗಿ ಟ್ರೆಕ್ಕಿಂಗ್ ಮಾಡಿರಿ. ಬಟ್ ಜಾಲಿ ಆಗಲ್ಲ, ಭಕ್ತಿಯಿಂದ ಟ್ರೆಕ್ಕಿಂಗ್ ಮಾಡಿರಿ. ಹಾಗೆ ಟೈಮ್ 10 ಗಂಟೆ ಆದರೂ ಸುತ್ತಮುತ್ತ ಪ್ಲೇಸ್ ನೋಡ್ರಿ ಹೆಂಗೈತಿ. ನನ್ನ 2ನೇ ಸಲದ ಜರ್ನಿ ಆದ್ರೆ ಈ ಥರ ಡಿಫ್ರೆಂಟ್ ವೈಬ್ ಕೊಟ್ಟೈತಿ. ಬರ್ರಿ, ಆರಾಮಾಗಿ ಹತ್ಕೊಳ್ರಿ, ಎಂಜಾಯ್ ಮಾಡಿರಿ. ನೋಡ್ರಿ ಪ್ಲೇಸ್ ಎಲ್ಲ ಹಂಗೈತಿ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ. ಅವನ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಐತಿ. ಸೊ ಟೈಮ್ 11:30 ಆದರೂ ಕೂಡ ಫಾಗ್ ನೋಡ್ರಿ ಯಾವ ಲೆವೆಲಿಗೆ ಐತಿ. ಈ ಹೊಡಿತಾ ಬಾಬು ನಿಂತು. ಜೀವನದಾಗ ಒಂದು ಸಲ ಈ ಥರ ಟ್ರೆಕ್ಕಿಂಗ್ ಮಾಡಿರಿ. ಚಿಕ್ಕಮಗಳೂರಿಗೆ ಬಂದ್ರೆ ದೇವಿರಮ್ಮನ ಬೆಟ್ಟಕ್ಕೆ ಬರೋದು ಮರಿಬೇಡ್ರಿ. ಸೊ ಇದು ಎಲ್ಲ ಟೈಮಲ್ಲಿ ಓಪನ್ ಇರಲ್ಲ. ದೀಪಾವಳಿ ವಿಶೇಷ ಇವತ್ತು. ದೇವಿರಮ್ಮ ಫಸ್ಟ್ಗೆ ಮೊದಲನೇ ಬಾರಿಗೆ ಎಲ್ಲ 5 ಜನ ಸ್ನೇಹಿತರು ಬಂದಿದ್ದೀವಿ. ತುಂಬಾ ಆನಂದವಾಗ್ತೈತೆ, ಖುಷಿ ಆಗ್ತೈತೆ. ತುಂಬಾ ಖುಷಿ. ಇನ್ನೂ ಒಂದ್ಸಲ ಎಂಜಾಯ್ಮೆಂಟ್. ಎಲ್ಲ ಜಾಲಿ ಜಾಲಿ ಆಗಿದ್ದಾರೆ. ಎಕ್ಸ್ಪೀರಿಯನ್ಸ್ ನೋಡ್ರಿ. ಟೈಮ್ 11 ಆಗ್ತಾ ಬಂತು. ಸೊ ಫಾಗ್ ಎಲ್ಲ ನೋಡ್ರಿ ಯಾವ ಲೆವೆಲಿಗೆ ಐತಿ. ಸೊ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ರಿ, ದೇವಿರಮ್ಮನ ಬೆಟ್ಟದಲ್ಲಿ 11 ಗಂಟೆ ಆಗ್ತಾ ಬಂತು, ಫಾಗ್ ನಿಲ್ತಾ ಇಲ್ಲ. ಸೊ ನಮಗೆ ಬಿಸಿಲು ಇರೋದು
ಗೊತ್ತಾಗ್ತಾನೆ ಇಲ್ಲ, ಆ ಲೆವೆಲ್ಗಿದೆ ನೋಡ್ರಿ. ಅಂಕಲ್ ಹೆಂಗೆ ಕೈ ಮಾಡ್ತಾಗೈತೆ. ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ. ಸೊ ಮೊದಲೆಲ್ಲ ನೈಟ್ ಬಿಡ್ತಾಯಿದ್ರು, ಈ ವರ್ಷದಿಂದ ನೈಟ್ ಇಲ್ಲ. 19 ಮತ್ತು 20ನೇ ತಾರೀಕು ಮಾತ್ರ ಓಪನ್ ಇತ್ತು. ಸೊ ಇವತ್ತು ಲಾಸ್ಟ್ ದಿವಸ ನಾವು ಬಂದಿದ್ದೀವಿ ಬಾಗಲಕೋಟೆಯಿಂದ. ಕಂದಮ್ಮ ಮುದ್ದಮ್ಮ ನನ್ನ ದೇವರಮ್ಮನ ಬೆಟ್ಟಕ್ಕೆ ಬಂದೀವಿ. ಎಷ್ಟು ಸಲ ಕುಂತೀವಿ, ಎಷ್ಟು ಸಲ ಹೊಂಟೇವ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಹೊಂಟೀವಿ ಹಂಗೆ. ಬರ್ರಿ, ಫೈನಲ್ ಆಗಿ ಇನ್ನೊಂದು ಚೂರು ಐತಿ. ಓಕೆ, ಅಲ್ಲಿ ಕಾಣೋದ ದೇವರಮ್ಮನ ಬೆಟ್ಟ. ಸೊ ಇನ್ನೇನು ಜಾಸ್ತಿ ದೂರ ಇಲ್ಲ, ಸ್ವಲ್ಪ ಮಾತ್ರ. ಕೆಳಗಡೆಯಿಂದ ಬಂದದ್ದು. ಸೊ ಈ ಪ್ಲೇಸ್ ನೋಡಿದಾಗ ಕೆಳಗಡೆಯಿಂದ ಕಷ್ಟಪಟ್ಟು ಬಂದಿದ್ದು ಎಲ್ಲ ಮರ್ತೋಗುತ್ತೆ ಈ ಕ್ಷಣ ನೋಡಿದಾಗ. ಸೊ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅನ್ಬೋದು ಇದು. ಸೊ ಬರೀ ಮುಂದೆ ಹೋಗೋಣ ಅಂತ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರಮ್ಮನವರ ದರ್ಶನವನ್ನು ಪಡೆಯೋಣ. ಬರ್ರಿ ಹೋಗುಮಂತ. ಜೈ ಶ್ರೀರಾಮ್. ನೋಡ್ರಿ ಪ್ಲೇಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಐತಿ. ಸೈಡ್ ಎಲ್ಲ ಫಾಗ್. ಬರೋದಾದ್ರೆ ಹೆಂಗಾದ್ರೂ ಬರ್ರಿ, ಮೇಲೆ ಬರಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡಬೇಕು ಅಷ್ಟೇ. ಮೇಲೆ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ರ. ಕರುಣೆ ಪ್ರೀತಿ ನಿನ್ನ ಬದುಕು ನಾನಾ ರೀತಿ. ಅಮ್ಮ ಮಲಗು ಈ ಮಡಿಲಲ್ಲೇ. ಸೊ ಟ್ರೆಕ್ಕಿಂಗಲ್ಲಿ ಆಲ್ಮೋಸ್ಟ್ ಸಖತ್ತಾಗೈತೆ ಇದು. ಇವಾಗಂತೂ ದರ್ಶನ ಮುಗೀತು, ಮತ್ತು ನೆಕ್ಸ್ಟ್ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಹೋಗಿ ನೋಡೋಣ. ಸೊ ಅಂತೂ ದರ್ಶನ ಫೈನಲ್ ಆಗಾಯಿತು. ಕೆಳಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಮ ಕನ್ನಡಿಗ.
ಮಲ್ಯಾಳನ ನೋಡ್ರಿ. ಕಟ್ಟಿ ಮೇಲೆಯೋ ಊರಾದೋರೆ ನಾಡು ಹೇಳಿದೆ ಎಚ್ಚರ ಕಾಡ ಬೆಂಕಿಯೋ ಊರ ನೋಡ ಬಂದಿದೆ ತಡೆಯಾರದು ಕಾಲು ತೊಳೆದು ಸ್ವಾಗತ ಮಾಡುವಾಗ ಸಾಗರ ಜೋರಾಗಿ ಕೂಗಿ ಹೇಳು ಎಚ್ಚರ ದರ್ಪಕ್ಕೆ ಧೈರ್ಯ ಆಯುಧ ದ್ವೇಷಕ್ಕೆ ಧರ್ಮ ಔಷಧ ಯಾರಪ್ಪ ನಾಣೆಗೂ ಮದ್ದೊರಲ್ಲ ಸೈ ಎಂದಿ ನಾವೆದ್ದು ನಿಂತಾಗ ಧನ್ಯವಾದಗಳೊಂದಿಗೆ ನಿಮ್ಮ ಕನ್ನಡಿಗ.